ಸ್ನೇಹಿತರೆ, ಇವತ್ತು ಸರಳ ರೀತಿಯಲ್ಲಿ ಶೇಂಗಾ ಉಂಡೆ ಮಾಡೋದನ್ನ ಹೇಳ್ಕೊಡ್ತೀನಿ. ಇದಕ್ಕೆ ತುಪ್ಪನೂ ಬೇಡ, ಮತ್ತು ಬೆಲ್ಲದ ಪಾಕ ಮಾಡೋದು ಬೇಡ, ಏನೂ ಬೇಡ. ಅಗ್ದಿ ಸರಳ ರೀತಿಯಲ್ಲಿ ಮಾಡೋದನ್ನು ಹೇಳ್ಕೊಡ್ತೀನಿ. ಇದನ್ನು ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ರಿ, ಯಾಕಂದರೆ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಪ್ರೋಟೀನ್ ರಿಚ್ ಅಂತ ಹೇಳ್ತೇವೆ ಈ ಉಂಡೆಗೆ. ನಾವು ನಮ್ಮ ಮನೆಯಲ್ಲಂತೂ ಯಾವಾಗಲೂ ಮಾಡಿ ಇಟ್ಟಿರ್ತೇವೆ ಇದನ್ನು. ನನಗೂ ಭಾಳ ಇಷ್ಟ, ಯಾಕಂದರೆ ನಾವು ಉಪವಾಸ ಇದ್ದಾಗ ನಾವು ಶೇಂಗಾ ಉಂಡೆ ತಿಂದೇ ಉಪವಾಸ ಮಾಡ್ತೀವಿ. ಇದು ಆರೋಗ್ಯಕ್ಕಂತೂ ಭಾಳನೇ ಒಳ್ಳೆಯದು. ಅಷ್ಟೇ ಅಲ್ಲ, ನಮ್ಮನ್ನು ಟೂರಿಗೆ ಹೋದಾಗ ಇದನ್ನು ಮಾಡ್ಕೊಂಡು ಹೋಗಿದ್ದೆ. ನನ್ನ ಎಲ್ಲ ಫ್ರೆಂಡ್ಸಿಗೂ ಭಾಳ ಅಂದರೆ ಭಾಳ ಇಷ್ಟ ಆಗಿಬಿಟ್ಟದ. ಅದಕ್ಕೆ ಅವ್ರು ಭಾಳ ಸಲ ಕೇಳ್ತಾ ಇದ್ದಾರೆ ಹೆಂಗೆ ಮಾಡೋದು ಅಂಥೇಳಿ. ಇವತ್ತು ಅವ್ರಿಗೂ ಹೇಳ್ದಂಗೆ ಆಗ್ತದೆ, ನಿಮಗೂ ತೋರಿಸ್ಕೊಟ್ಟಂಗೆ ಆಗ್ತದೆ. ನೀವು ಟೂರಿಗೆ ಹೋದಾಗ ಮಾಡ್ಬೋದು, ಮನೆಯಲ್ಲಿ ತಿನ್ಲಿಕ್ಕೆ ಮಾಡ್ಬೋದು, ಮಕ್ಕಳಿಗೆ ಮಾಡ್ಬೋದು, ನೈವೇದ್ಯಕ್ಕೆ ಮಾಡ್ಕೊಳ್ಬೋದು. ಭಾಳನೇ ರುಚಿಕಟ್ಟಾಗಿರುವಂಥ ಉಂಡೆ ಇದು. ಭಾಳ ಸರಳದ, ತೋರಿಸ್ಕೊಡ್ತೀನಿ ಬರ್ರಿ. ಅರ್ಧ kg ಶೇಂಗಾ, ಅಂದರೆ ಇದು ಒಂದು kg ಶೇಂಗಾ ಅದ. ನಾ ಇದ್ರೊಳಗೆ ಅರ್ಧ ಅಷ್ಟೇ ಮಾಡ್ತೀನಿ. ಇದು ಆರ್ಗ್ಯಾನಿಕ್ ಅದ, ನಿಮ್ಗೆ ಬೇಕಂದ್ರೆ ಸಾಧನ ತೊಗೊಳ್ಬಹುದು. ಯಾವುದು ಶೇಂಗಾ ಇದ್ರೂ ನಡೀತದ. ಮೊದಲು ಗ್ಯಾಸನ್ನು ಹೊತ್ತಿಸ್ಕೊಂಬಿಡೋಣ. ಅಗ್ದಿ ಸಣ್ಣ ಉರಿ ಇಟ್ಕೊಳ್ಬೇಕು, ಅಂದ್ರೆ ಜೋರು ಇಟ್ಕೋಬಾರ್ದು. ಯಾವಾಗಲೂ ಶೇಂಗಾ ಹುರಿಬೇಕಾದ್ರೆ ಸಣ್ಣ ಉರಿ ಒಳಗೆ ದಪ್ಪ ತಳದ ಪಾತ್ರೆಯನ್ನು, ಈ ರೀತಿ ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡು ನೀಟಾಗಿ ಸಣ್ಣಾಗಿ ಹುರಿಬೇಕು. ಅಂದ್ರೆ ಹೊಟ್ಟೆಯೊಳಗೆಲ್ಲ ಅದು ಹಸಕ್ಕೆ ಒಳಗಿದ್ದಿರಬಾರ್ದು. ನೀಟಾಗಿ ಶೇಂಗಾ ಹುರ್ಕೊಳ್ಬೇಕು. ಒಂದು 2 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಶೇಂಗಾ ಹುರಿಯೋದು ಮಾತ್ರ ಭಾಳ ಚಂದ ಆಗಬೇಕು. ಈ ರೀತಿ ಸಣ್ಣ ಉರಿ ಒಳಗೆ ನೀಟಾಗಿ ಶೇಂಗಾ ಈಗ ಶೇಂಗಾ ಹುರಿದದ್ದು ಸರಿ ಆಗ್ಯದ. ಈ ರೀತಿ ತಾನೇ ಸಿಪ್ಪಿ ಬಿಟ್ಕೊಳ್ಬೇಕು. ಆ ರೀತಿ ಸಣ್ಣ ಉರಿಯೊಳಗೆ ಹುರಿದ್ರೆ ಒಳಗೆಲ್ಲ ಕರೆಕ್ಟಾಗಿ ಹುರಿದಿರ್ತದ. ಈಗ ಶೇಂಗಾ ಹುರಿಯೋದು ಆಗ್ಯದ. ಇದನ್ನು ಒಂದು ತಟ್ಟಿಗೆ ತಕ್ಕೊಳ್ಬೇಕು. ಒಂದು ತಟ್ಟಿಯೊಳಗೆ ಹಾಕಿ ಪೂರ್ಣ ಇದನ್ನು ಆರಲಿಕ್ಕೆ ಇಟ್ಬಿಡ್ಬೇಕು. ಶೇಂಗಾ ಪೂರ್ಣ ಆರೋವರೆಗೂ ಏನೂ ಮಾಡಬಾರ್ದು, ಅದನ್ನು ಹಂಗೆ ಇಡಬೇಕು. ಈ ಶೇಂಗಾ ಪೂರ್ಣ ಆರೋವರೆಗೂ ನಾವು ಸ್ವಲ್ಪ ಬೆಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಬರ್ರಿ. ನಾನು ಅರ್ಧ kg ಶೇಂಗಾ ತೊಗೊಂಡಿದ್ದೆ. ಈಗ ಬೆಲ್ಲ ಸಹ ನಾನು ಅರ್ಧ kgನ ತೊಗೊಳ್ಳಿಗತ್ತೀನಿ. ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡ್ರೆ ನಡೀತದ. ನೋಡ್ರಿ, ಇದನ್ನು ನಾನು ಹೆರಿಯುವಂಥ ಬೆಲ್ಲ ತೊಗೊಳ್ಳಿಗತ್ತೀನಿ. ಬೆಲ್ಲ ಮೆತ್ತಗಿರಬೇಕು, ಹಳಕ್ಕಿರುವಂಥ ಬೆಲ್ಲ ಇರಬಾರ್ದು. ಉಂಡೆ ಬೆಲ್ಲ ಯಾವಾಗಲೂ ಮೆತ್ತಗನ್ ಬೆಲ್ಲ ಇರಬೇಕು. ನೋಡ್ರಿ, ಮೆತ್ತಗೆ ಎಷ್ಟದ. ಈ ರೀತಿ ನಾವು ಹೆರಿದ ಬೆಲ್ಲ, ಅಂದರೆ ಪುಡಿ ಬೆಲ್ಲ, ಹಳಕ್ ಬೆಲ್ಲ ತೊಗೊಳ್ಬಾರ್ದು. ಉಂಡೆ ಒಟ್ಟ ಕಟ್ಟಲಿಕ್ಕೆ ಬರೋದಿಲ್ಲ. ಇದು ಉಂಡೆ ಬೆಲ್ಲ ಅಂತಂದರೆ ಇದೇ ರೀತಿ ಇರಬೇಕು, ಮೆತ್ತಗೆ ಇರಬೇಕು. ಈಗ ಮಾರ್ಕೆಟ್ನೊಳಗೆಲ್ಲ ಬೆಲ್ಲ, ಪುಡಿ ಬೆಲ್ಲ ಸಿಗ್ತದ, ಅದನ್ನ ತೊಗೊಂಬರ್ಬೇಡ್ರಿ. ಉಂಡೆಗೆ ಯಾವಾಗಲೂ ಈ ರೀತಿ ಸರಿಯಾಗಿ ಹೆರ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ನಾನು ಬೆಲ್ಲ ಅರ್ಧ kg ಬೆಲ್ಲ ಹೆರೆದು ರೆಡಿ ಮಾಡಿ ಇಟ್ಕೊಂಡೇನಿ. ಇನ್ನು ಶೇಂಗಾ ನೋಡ್ರಿ ಪೂರ್ಣ ತಣ್ಣಗಾಗ್ಯದ, ಆರೆದ. ಇದನ್ನು ನಾವು ನೀಟಾಗಿ ಇದ್ರ ಮೇಲಿನ ಸಿಪ್ಪಿಯನ್ನು ತಕ್ಕೊಂಡ್ಬಿಡ್ಬೇಕು. ಎಷ್ಟು ಸಾಧ್ಯನೋ ಅಷ್ಟೇ. ಪೂರ್ಣ ಸಿಪ್ಪಿ ತೆಗಿಲಿಕ್ಕಾಗಲಿಲ್ಲ ಅಂದ್ರೆ ಬಿಡ್ರಿ ಸಾಕು. ಇದನ್ನು ಈಗ ಮರದೊಳಗೆ ಹಾಕಿ ಕೇರ್ಬಿಡಬೇಕು. ಅಂದ್ರೆ ಅದು ಸಿಪ್ಪಿ ಏನು ಬಿಟ್ಟಿರ್ತದಲ್ಲ ಅದೆಲ್ಲ ಹೋಗ್ಬಿಡ್ತದ. ಶೇಂಗಾ ಎಲ್ಲ ಸ್ವಚ್ಛ ಆಗಿಬಿಡ್ತದ. ಈಗ ಸ್ವಚ್ಛ ಮಾಡಿದಂಥ ಶೇಂಗಾನ ಜಾರೊಳಗೆ 2 ಭಾಗ ಮಾಡಿ ಹಾಕೋತೀನಿ. ಯಾಕಂದ್ರೆ ಒಂದೇ ಭಾಗ ಹಾಕಿದ್ರೆ ಭಾಳಷ್ಟು ಆಗ್ತದೆ. ಇದು ಹೆಂಗಂದ್ರೆ ಅತಿ ಹಳಕನೂ ಆಗಿರಬಾರ್ದು, ಅತಿ ಪುಡಿನೂ ಆಗಿರಬಾರ್ದು. ಹಂಗೆ ಶೇಂಗಾನ ಮಿಕ್ಸರ್ಗೆ ಹಾಕ್ಕೊಳ್ಬೇಕು. ಅದನ್ನು ಭಾಳ ಹೊತ್ತು ತಿರುಗಿಸ್ಬಾರ್ದು. ಮಿಕ್ಸರು ಸ್ವಲ್ಪ ಸ್ವಲ್ಪ ತಿರುಗಿಸ್ಬೇಕು. ತೋರಿಸ್ತೇನೆ ನೋಡ್ರಿ. ಈಗ ನಾನು ನಿಮ್ಗೆ ಶೇಂಗಾ ಇಷ್ಟು ಈ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿಗತ್ತೀನಿ. ಯಾಕಂದರೆ ಯಾವುದೇ ಅಡುಗೆ ಮಾಡಲಿ ಅದನ್ನು ಅಷ್ಟೊಂದು ನಾವು ಎಷ್ಟು ಲಕ್ಷ ಕೊಟ್ಟು ಮಾಡ್ತೇವೋ ಅಷ್ಟು ರುಚಿ ಬರ್ತದೆ. ಮತ್ತು ನೋಡಲಿಕ್ಕೂ ಚಂದ ಆಗ್ತದೆ, ಬಾಯೊಳಗೂ ರುಚಿ ಆಗ್ತದೆ. ಈ ರೀತಿ ಜಾರ್ನೊಳಗೆ ಪೂರ್ಣ ಹಾಕ್ಕೊಂಡ್ಮೇಲೆ ಈಗ ಅದನ್ನು ಮಿಕ್ಸರ್ ಜಾರ್ಗೆ ಪೂರ್ಣ ತಿರುಗಿಸ್ಬಾರ್ದು. ಮಿಕ್ಸರ್ನ ಸ್ವಲ್ಪ ಸ್ವಲ್ಪ ಅರ್ಧ ತಿರುಗಿಸಿ ಮತ್ತೆ ವಾಪಸ್ಸು ಬರ್ತಿರ್ಬೇಕು. ಆ ರೀತಿ ಮಾಡ್ಕೊಳ್ಬೇಕು. ಈಗ ತೋರಿಸ್ತೇನೆ ನೋಡ್ರಿ. ಜಾರನ್ನು ಮಿಕ್ಸರ್ಗಿಟ್ಟು ಈಗ ಈ ರೀತಿ ಒಂದು ಸಲ ತಿರುಗಿಸ್ಬೇಕು, ಮತ್ತು ವಾಪಸ್ ಬರಬೇಕು, ಮತ್ತು ಒಂದು ಸಲ ತಿರುಗಿಸ್ಬೇಕು, ವಾಪಸ್ ಬರಬೇಕು. ಪೂರ್ಣ ಜೋರಾಗಿ ತಿರುಗಿಸ್ಬಾರ್ದು. ಅಂದರೆ ಹಳಕ ಇರಬೇಕದು. ಒಂಚೂರು ಭಾಳ ಪುಡಿ ಆಗಬಾರ್ದು. ಸಣ್ಣ ಪುಡಿ ಆದ್ರೆ ಬಾಯಿಗೆ ವರ್ಕೊಳ್ಳಿಕ್ಕೆ ಹತ್ಬಿಡ್ತದೆ ಅಂಥೇಳಿ. ಮುಗೀತೀಗ. ಈಗ ತೆಗೆದು ತೋರಿಸ್ತೇನೆ ನೋಡ್ರಿ. ಈ ರೀತಿ ನೋಡ್ರಿ ಇಷ್ಟಿರಬೇಕು. ಪೂರ್ಣ ಸಣ್ಣ ಆಗಬಾರ್ದು, ಪೂರ್ಣ ಹಳಕ್ಕೂ ಇರಬಾರ್ದು. ಈ ಶೇಂಗಾ ಪುಡಿ ಇಷ್ಟೇ ಆದರೆ ಸಾಕು.
ಈ ರೀತಿ 2 ಭಾಗನೂ ಪೂರ್ಣ ಮಿಕ್ಸರ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಈಗ ಒಂದು ಬೇರೆ ಕಡೆ ತೆಗೆದಿಟ್ಕೋತೀನಿ. ಇದನ್ನು ಇನ್ನೊಂದು ಸಲ ಆ ಶೇಂಗಾನು ಹಾಕ್ಕೊಂಡು ಬಿಡೋಣ. ಈ ಶೇಂಗಾನು 2ನೇ ಭಾಗ ಆಯ್ತಲ್ಲ, ಅದನ್ನು ಶೇಂಗಾ ಈಗ ಮಿಕ್ಸರ್ಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಅದನ್ನು ಸಹ ಇದೇ ರೀತಿ ಮಾಡ್ಕೋಬೇಕು. ಮೊದಲಿಗೆ ಮಾಡ್ಕೊಂಡಿದ್ವಲ್ಲ, 2ನೇ ಸಲ ಮಿಕ್ಸರ್ಗೆ ಹಾಕ್ಕೊಂಡು ಅದನ್ನು ಹಿಂಗೆ ಮಾಡಿಕೊಂಡು ಆ ಬುಟ್ಟಿಗೆ ತಕ್ಕೊಳ್ಬೇಕು. ಈಗ ಇದಕ್ಕೆ ಬೆಲ್ಲ ಸೇರಿಸೋಣ ಅಂತ ನಾನು ಹೆರೆದಿಟ್ಕೊಂಡಿದ್ದೆಲ್ಲ ಮೆತ್ತಗಿನ ಬೆಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿಕತ್ತೀನಿ. ನಾ ಅರ್ಧ kg ಹೆರೆದಿಟ್ಕೊಂಡಿದ್ದೆ. ನೋಡಿ ಹಾಕ್ಕೊಳ್ಬಹುದು ನೀವು ಅದನ್ನು. ಶೇಂಗಾ ಮಾತ್ರ ನಾನು ಅರ್ಧ kg ತೊಗೊಂಡಿದ್ದೆ. ಇಷ್ಟು ಹಾಕ್ಕೊಂಡೇನಿ. ಇನ್ನೊಂಚೂರು ಬೇಕಂದರೆ ಇನ್ನೊಂಚೂರು ಹಾಕ್ಕೊಳ್ತೇನೆ, ಯಾಕಂದರೆ ಒಂಚೂರು ಕಡಿಮೆ ಅನ್ನಿಸ್ಲಿಕ್ಕತ್ತದ. ಪೂರ್ಣ ನಾನು ಹೆರೆದಿಟ್ಕೊಂಡಿದ್ದು ಅಷ್ಟು ಬೆಲ್ಲನ ಇದಕ್ಕೆ ಹಾಕಿದೆ. ಈಗ ಇದನ್ನು ಬೆಲ್ಲನ ನೀಟಾಗಿ ಕಲಿಸ್ಕೊಂಡ್ಬಿಡೋಣ ಅಂತ. ಅಂದ್ರೆ ಪುಡಿಗೆ ಮತ್ತು ಬೆಲ್ಲ ಒಂಚೂರು ಬೇರೆ ಬೇರೆ ಇರಬಾರ್ದು, ಕಾಣಿಸ್ಬಾರ್ದು. ಆ ಪೂರ್ಣ ಶೇಂಗಾದ ಪುಡಿ ಒಳಗೆ ಅದು ಕೂಡ್ಕೊಳ್ಬೇಕು. ಆ ರೀತಿಯಾಗಿ ನೀಟಾಗಿ ಕಲಿಸ್ಕೊಳ್ಬೇಕು. ನೋಡ್ರಿ, ಈ ರೀತಿ ಸರಿಯಾಗಿ ಕಲಿಸ್ಕೊಳ್ರಿ. ಈ ರೀತಿ 2 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಸರಿಯಾಗಿ ಉಂಡಿ ಬರಬೇಕು. ತಿಂದವ್ರು ಹೇಳಬೇಕು ಎಷ್ಟು ರುಚಿಯಾಗಿದೆ ಅಂತ ಹೇಳಿ. ನಮ್ಮ ಅಡುಗೆಯೊಳಗೆ ಇನ್ನೊಬ್ಬರು ತಪ್ಪನ್ನು ಹುಡುಕ್ಬಾರ್ದಂತ ಅಮ್ಮ ಹೇಳ್ತಿದ್ಲು. ನಾವೇನೇ ಅಡುಗೆ ಮಾಡಿದರೂ ಅದ್ರೊಳಗೆ ತಪ್ಪು ಹುಡುಕಿ ತೋರಿಸೋವಂಥವ್ರು ಆಗಬಾರ್ದು. ಅದಕ್ಕೆ ನಾವು ಎಷ್ಟು ಶ್ರಮನೋ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಅಡುಗೆ ಮಾಡಬೇಕು ಅಂತ ಹೇಳಿ ಈ ರೀತಿ ಪೂರ್ಣ ಕಲಿಸ್ಕೊಂಡ್ಮೇಲೆ ಇನ್ನೊಂಚೂರು ಬೆಲ್ಲ ಬೇಕನ್ನಿಸ್ತು ಹಾಕ್ಕೊಳ್ಳಿಗತ್ತೇನಿ. ಇದನ್ನು ಕೂಡ ನಾನು ನೀಟಾಗಿ ಕಲಿಸ್ಕೊಳ್ತೇನೆ. ಈಗ ಇದೆಷ್ಟು ಉದುರಾಗ್ಬಿಟ್ಟದಲ್ಲ, ಉಂಡಿ ಹೆಂಗೆ ಕಟ್ಟೋದು ಅಂತ ಹೇಳಿ ಅದನ್ನು ತೋರಿಸ್ತೇನೆ. ನೋಡ್ರಿ ಎಷ್ಟು ಸರಳದ. ಈಗ ಈ ರೀತಿಯಾಗಿ ಇದು ಬೆಲ್ಲ ಮತ್ತು ಶೇಂಗಾ ಪುಡಿ ಕರೆಕ್ಟಾಗಿ ಕೂಡ್ಕೊಳ್ಬೇಕದು. ಈಗ ಕೂಡ್ಕೊಂಡದ ಕರೆಕ್ಟಾಗಿ. ಈಗ ನಾವು ಉಂಡಿ ಕಟ್ತೇವೆ ಅಂದ್ರೆ ಬರೋದಿಲ್ಲದು, ಯಾಕಂದ್ರೆ ಭಾಳ ಉದುರದ. ನೋಡ್ರಿ, ಬೇಕಂದ್ರೆ ನಾವು ಉಂಡಿ ನಿಲ್ಲೋದೇ ಇಲ್ಲ. ಈ ರೀತಿ ಉಂಡಿ ಕಟ್ಲಿಕ್ಕೆ ಹೋದ್ರೆ ನಿಲ್ಲೋದೇ ಇಲ್ಲ. ಈಗ ಇದನ್ನೇನು ಮಾಡಬೇಕು ಅಂತಂದ್ರೆ ಇದನ್ನು ಕೂಡ ನಾನು 2 ಭಾಗ ಮಾಡ್ಕೊಳ್ತೀನಿ. 2 ಭಾಗ ಮಾಡಿಕೊಂಡು ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ ಅಂತ. ಈಗ ಯಾಕಂದ್ರೆ ಇದ್ರಾಗ ಎಣ್ಣೆ ಅಂಶ ಇರ್ತದೆ. ಅದು ತುಪ್ಪನೂ ಹಾಕೋದು ಬೇಕಾಗೋದಿಲ್ಲ, ಯಾಕಂದರೆ ಶೇಂಗಾದೊಳಗೆ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಅದು ಬೆಲ್ಲದ ಜೊತೆ ಸೇರ್ತು ಅಂತಂದ್ರೆ ರುಚಿನೂ ಕೊಡ್ತದೆ. ಮತ್ತು ಅದಕ್ಕೆ ನಾವು ಮೊದಲೇ ಸಲ ಮಾಡ್ಕೊಂಡಾಗ ಪೂರ್ಣ ಸಣ್ಣ ಮಾಡ್ಕೊಂಡ್ಬಿಟ್ರೆ, ಹಿಟ್ಟು ಮಾಡ್ಕೊಂಡ್ಬಿಟ್ರೆ ಶೇಂಗಾದ ಉಂಡಿ ಒಟ್ಟೆ ರುಚಿ ಬರೋದಿಲ್ಲ. ಅದನ್ನು ಹಳಕಾಗೆ ಮಾಡ್ಕೊಳ್ಬೇಕು. ಈಗ ನೋಡ್ರಿ, ಇದನ್ನು ನಾನು ಬಹಳಷ್ಟು ತಿರುಗಿಸ್ಬಾರ್ದು. ಒಂದು ಅಥವಾ ಈ ಒಂದು ತಿರುಗಿಸೋದು ಮತ್ತೆ ವಾಪಸ್ ಬರೋದು ತೋರಿಸ್ತೇನೆ. ನೋಡ್ರಿ, ಈಗ ಈ ರೀತಿಯಾಗಿ ಮಿಕ್ಸರ್ ಒಂದು ಸಲ ತಿರುಗಿಸಿ ವಾಪಸ್ ಬರಬೇಕು, ಒಂದು ಸಲ ತಿರುಗಿ ಮತ್ತೆ ವಾಪಸ್ ಬರಬೇಕು. ಜಾಸ್ತಿ ಹೊತ್ತು ಜೋರಾಗಿ ತಿರುಗಿಸ್ಲಿಕ್ಕೆ ಹೋಗಬಾರ್ದು, ಯಾಕಂದರೆ ಭಾಳ ಗಂಟಾಗಿ ಕೂತ್ಬಿಡ್ತದೆ. ಈ ರೀತಿ ಇರಬೇಕು. ಈಗ ಇದನ್ನು ಬುಟ್ಟಿಗೆ ತಕ್ಕೊಳ್ತಾ ಇದ್ದೀನಿ. ನೋಡ್ರಿ ಎಷ್ಟು ಗಟ್ಟಿ ಹಿಡ್ದದ್ದು ನೋಡ್ರಿ ಇದು. ಅದನ್ನು ಒಂದು ಬುಟ್ಟಿಗೆ ತಕ್ಕೊಂಡು ಮತ್ತೊಂದು ಸಲ ಮಿಕ್ಸರ್ಗೆ ಹಾಕ್ಕೊಂಡ್ಬಿಡೋಣಂತೆ. ಇನ್ನೂ ಒಂದು ಭಾಗ ಉಳಿದಲ್ಲ, ಅದನ್ನೂ ಕೂಡ ಮಿಕ್ಸರ್ಗೆ ಹಾಕ್ಕೊಂಡು ಅದ್ರೊಳಗೆ ಸೇರಿಸ್ಕೊಂಡ್ಬಿಡೋಣಂತ. 2ನೇ ಸಲದ್ದು ಮಿಕ್ಸರ್ಗೆಲ್ಲ ಹಾಕ್ಕೊಂಡು ಇದ್ರೊಳಗೆ ಬುಟ್ಟಿ ಒಳಗನ್ನ ಅದನ್ನೂ ಕೂಡ ಹಾಕ್ಕೊಂಡೆ. ನೋಡ್ರಿ, ಈಗ ಆ ಎಣ್ಣೆ ಅಂಶ ಇತ್ತಲ್ಲ ಬೆಲ್ಲದ ಜೊತೆಗೆ ಸೇರಿದಾಗ ಉಂಡಿ ಎಷ್ಟು ಸಾಫ್ಟಾಗಿ ಬರ್ತದೆ ಅಂತ ಹೇಳಿ. ಆಗಳೆಷ್ಟು ಉದುರಿತ್ತಲ್ಲ, ಈಗ ನೋಡ್ರಿ ಎಷ್ಟು ಮೆತ್ತಗಾಗಿದೆ ಹಿಟ್ಟು. ಅಷ್ಟೇ ಮೆತ್ತಗೆ ರುಚಿಯಾಗಿ ಉಂಡಿ ರೆಡಿ ಆಗ್ತವೆ. 10 ನಿಮಿಷದಲ್ಲಿ ಅಷ್ಟೂ ಉಂಡಿ ಮಾಡಿ ಇಡ್ಬೋದು. ಇದಕ್ಕೆ ಹೆಚ್ಚಿಂದೇನು ಕೆಲಸನ ಇರೋದಿಲ್ಲ, ಭಾಳ ಸರಳದ. ನೀವು ಮಕ್ಕಳಿಗೆ ಮಾಡಿಕೊಡ್ರಿ, ಯಾಕಂದ್ರೆ ಮಕ್ಕಳಿಗೆ ಶೇಂಗಾ ಬೆಲ್ಲ ತಿನ್ನಿಸ್ಬೇಕು, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈ ರೀತಿ ನೋಡ್ರಿ, ನಮ್ಮ ಕಡೆ ಹೆಚ್ಚಾಗಿ ಅಂದ್ರೆ ನಾವು ನೋಡ್ದಂಗೆ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಶೇಂಗಾ ಉಂಡಿ, ಶೇಂಗಾನ ಜಾಸ್ತಿ ಬಳಸ್ತೀವಿ, ಅಡುಗೆಗೂ ಬಳಸ್ತೀವಿ. ಕೆಲವೊಂದು ಪಲ್ಯಕ್ಕಂತೂ ಶೇಂಗಾ ಪುಡಿ ಬೇಕು ನಮಗೆ. ಇಷ್ಟು ಸರಳ ಇರೋ ಅಂಥ ಅಡುಗೆನ ನೀವ್ಯಾಕೆ ಕೊಂಡೆ ತರ್ತೀರಿ? ಹೊರಗಿನಿಂದ ತಂದಿದ್ದಕ್ಕೆ ಔಷಧ ಅದು ಇದು ಹಾಕಿರ್ತಾರೆ. ಮನೆಯೊಳಗೆ ಮಾಡಿರಿ. ನೋಡ್ರಿ, ನಿಮ್ಮ ಜೊತೆ ಮಾತಾಡ್ಕೋತ ನಾನು ಇಷ್ಟೂ ಬುಟ್ಟಿ ಖಾಲಿ ಮಾಡಿಬಿಟ್ಟೆ. 2 ನಿಮಿಷದಾಗ ಉಂಡಿ ರೆಡಿ ಆಯಿತು. ಒಟ್ಟಾರೆ ಹೇಳಬೇಕು ಅಂದರೆ 10 ನಿಮಿಷ ಸಾಕು ನಿಮ್ಗೆ ಇಷ್ಟು ಉಂಡಿ ಮಾಡಿ ರೆಡಿ ಮಾಡಲಿಕ್ಕೆ. ಇಷ್ಟು ಸರಳ ಇರೋ ಉಂಡಿನ
ನೀವು ಮಾಡಿರಿ, ಮಕ್ಕಳಿಗೂ ಕೊಡ್ರಿ, ಮನೆಯಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಕೊಡ್ರಿ. ನಿಮಗೂ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ಪೆಷಲ್ ಅಡುಗೆನ ತೊಗೊಂಡು ಬರ್ತೀನಿ. ನಮಸ್ಕಾರ.